ಲಕ್ಷ್ಮಕ್ಕ ಬನ್ರಿ. ನಾನು ಅದೇ ಜ್ಞಾನ ಮಾಡ್ತಿದ್ದೆ. ಈಗ ನಾ ಫೋನ್ ಮಾಡಲಿದ್ದೆ ಒಳಗಡೆ ಹೋಗಿ. ಅದೇ ನಿನ್ನೆ ಲಕ್ಷ್ಮಕ್ಕ ಹೇಳಿ ಕಳ್ಸಿದ್ರು ಬರ್ಲಲ್ಲ, ಎಂತ ಹುಷಾರಾದರು, ಅತ್ತೆ ಹೆಂಗಾದರು, ಎಂತ ಕತೆ ಅಂತ ಈಗ ಫೋನ್ ಮಾಡಲಿದ್ದೆ. ಬನ್ನಿ. 100 ರಸ ಆಯಸ್ ಮರ್ರ ನಿಮಗೆ. 100 ರಸ ಜಾಸ್ತಿ ಆಯ್ತು ಮರೈತಿ. 100 ರಸ ಇದೆಯಾ ಅಂತ ಮಾಡೋದು ಅಂತಿಲ್ಲ. ಈಗಲೇ ಕೈಯು ಕಾಲ ಎಲ್ಲ ಹನ ಅಂತ ಇದ್ದಾವೆ. 100 ರಸ ತನಕ ಇದೆಯಾ ಅಂತ ಮಾಡೋದೆ. ಅಯ್ಯೋ ದೇವ್ರೆ, ಆಗಲ್ಲ ಮರೈತಿ. ಅಯ್ಯೋ ಲಕ್ಷ್ಮಕ್ಕ ಅದೇನದ ನೆನ್ನೆ ಅಂತಕ್ಕೆ ಬರಲ್ಲ. ನೆನ್ನೆ ಬರೋಕ್ಕೆ ಅದಕ್ಕೆ ಅಮ್ಮ ಅಣ್ಣಯ್ಯ ಬಂದರು ಕಣೆ. ಫೋನ್ ಮಾಡಲಿ ಅಂಥದ್ದು ಇಲ್ಲ ಕಣೆ. ದೇವಸ್ಥಾನಕ್ಕೆ ಹೋಗಿದ್ರಂತೆ. ಹಾಗೆ ಒಂದು ಗಳಿಗೆ ಹೋಗ್ಬರೋಣನು ಮನೆಗೆ ಅಂತ ಅದಕ್ಕೆ ಬಾಯಿ ಮೇಲೆ ಹೇಳಿದಂತೆ. ಅವ್ರಿಗೆ ಗೊತ್ತಿತ್ತಂತೆ ಹೆಂಗೂ ಬೇಡ ಅಂತಾರೆ ಅಂತಾನೆ ಅವ್ರು ಹೇಳಿದ್ದ. ನೋಡಿದ್ರೆ ಅಣ್ಣಯ್ಯ ಒಂದೇ ಮಾತಿಗೆ ಹ್ಞೂ ಸರಿ ಹೋಗ್ಬರೋಣ ಅಂದಿದಂತೆ. ಕಾರ್ ತಿರ್ಸೇ ಬಿಟ್ಟಿದಂತೆ ಕಣೆ ಈ ಕಡೆ. ಹಂಗಾಗಿ ಅವ್ರು ಫೋನು ಮಾಡಲ ಎಂಥದ್ದು ಇಲ್ಲ. ಫೋನ್ ಮಾಡೋಕ್ಕೆ ಅದಕ್ಕೆ ಫೋನೇ ಇಟ್ಕೊಂಡು ಬಂದಿರಲ್ಲ ಮನೆಯಿಂದ. ಹಾಗೆ ಬಂದ್ರ. ಆಮೇಲೆ ಅವ್ರು ಬಂದ್ಮೇಲೆ ಮತ್ತೆ ನಾನು ಇವ್ರು ಹೋಗಿ ಎಲ್ಲ ಅಡುಗೆ ಸಾಮಾನೆಲ್ಲ ತಂದು ನಾನು ಅಡುಗೆ ಮಾಡಿ ಊಟ ಹಾಕಿ ಅವ್ರನ್ನೆಲ್ಲ ಸುಧಾರಿಸೋಷ್ಟೊತ್ತಿಗೆ ಸುಮಾರು ಹೊತ್ತಾಗೋದು ಕಣೆ. ಓ ಹೌದಾ, ಎಂತ ನೆನೆ ನಾನ್ ವೆಜ್ ಮಾಡಿದ್ರನ್ರಿ? ಓ ನಮ್ಮನೇಲಿ ಇವ್ದು ಒಂದೇ ಇದು ಆಟ. ಸಣ್ಣ ಮಕ್ಕಳು ಮಾಡ್ದಂಗೆ ಮಾಡ್ತಾ ಇದ್ದಾರೆ. ಅಂತಾಗಲ್ಲ. ಸಂಕ್ರಾಂತಿ ಎಲ್ಲ ನಾವು ಮೊದಲಿಂದ ಮಾಡ್ದವ್ರಲ್ಲ. ಈಗೆಲ್ಲ ಏನೋ ಹುಡುಗರೆಲ್ಲ ಮಾಡ್ತಾವಂತ ನೀನೊಂದು ಎಲ್ಲ ಶುರು ಮಾಡ್ಕೋಬೇಡ, ಏನಾಗಲ್ಲ ಇವತ್ತಿಂದ್ರೆ ಏನಾಗಲ್ಲ ಅನ್ನೋಕ್ಕೆ ಶುರು ಮಾಡಿಕೊಂಡ್ರು ಕಣೆ. ನಂಗೆ ಯಾಕೋ ಮನ್ಸು ಒಪ್ಪಲಿಲ್ಲ. ಹ್ಞೂ ಸರಿ ಹಂಗಾರೆ ಥರದಾರ ತನ್ನಿ ಅಂತ ಕಾಯಿ ಎಲ್ಲ ಸರಿ ಮಾಡ್ತಾ ಇದ್ದೀನಿ. ಆದರೆ ಯಾಕೋ ಮನ್ಸಿಗೆ ಕಿರಿಕಿರಿ ಆಗಕ್ಕೆ ಶುರು ಆಯ್ತು. ಒಂದಿನ ಹೋದ್ವಿ ಇದಕ್ಕೆ ಎಂತ ಕಿರಿಕಿರಿ ಮಾಡ್ಕೊಳೋದು ಅಂತ ಬೇಡ ಮರ್ರ ಅಂತ ಅಂದೆ. ಹಾಗಾಗಿ ಅವರೆಕಾಳಿದ್ರೆ ತನ್ನಿ ಅಂದ. ನಂಗೆ ಗೊತ್ತಿದ್ದು ಸಂಕ್ರಾಂತಿಲೆಲ್ಲ ಅವರೆಕಾಳು ಗುಡ್ಡೆ ಹಾಕಿರ್ತಾರೆ ಸೀದಾ. ಅವರೆಕಾಳಿದ್ರೆ ತನ್ನಿ ಅಂದೆ. ಅದನ್ನು ಬೈದ್ರು. ನೀನೀಗ ಅವರೆಕಾಳು ತಂದು ಬಿಡಿಸಿ ಅದನ್ನು ಹಿಚ್ಕಿ ಸಾರು ಮಾಡೋದು ಎಷ್ಟೊತ್ತು ಮರೈತಿ, ಎಂತ ಬೇಡ. ನಿಮ್ಮ ಮನ್ಸಿಗೆ ಕಿರಿಕಿರಿ ಮಾಡ್ಕೊಂಡು ಎಲ್ಲ ಇದು ಮಾಡೋದು ಬೇಡ, ಹೊಲ್ಸು ಹುಳಿ ಮಾಡೋದು ಬೇಡ, ತರಕಾರಿನೇ ಮಾಡು ಅಂತ ಅಂದ್ರೆ. ತರಕಾರಿನೂ ಬದನೆಕಾಯಿ ಇದ್ದು ಕಾಣೆ, ಸೌತೆಕಾಯಿ ಬದನೆಕಾಯಿ ಅದನ್ನೇ ಅಂತ ಸಾರು ಮಾಡೋದು. ಹಂಗಾಗಿ ಇವರಿಗೆ ಒಂಚೂರು ಹೋಗಿ ಬೀನ್ಸು ಕ್ಯಾರೆಟ್ ಆಲೂಗೆಡ್ಡೆನಾರು ತಗೋ ಬನ್ನಿ ಅಂತದನ್ನ ಅತ್ಲಾಗ ಮಾಡ್ತೀನಿ ಅಂದೆ. ಇವ್ರು ಹೋಗಿ ತಂದರು. ನಾನು ಅಷ್ಟೊತ್ತಿಗೆ ಪಾಯಸಕ್ಕೆಲ್ಲ ಹುರ್ಕೊಂಡು ಶಾವಿಗೆ ಪಾಯಸ ಮಾಡಿದ್ದೆ, ಈರುಳ್ಳಿ ಬೋಂಡ ಮಾಡಿದ್ದೆ. ಮತ್ತು ಅದಕ್ಕೆ ಅಮ್ಮ ಕೇಳಿದೆ ಪಲಾವ್ ಮಾಡ್ಲನ್ರಿ ಅದಕ್ಕೆ ಅಮ್ಮ, ಆ ಸಲ ಪುಟ್ಟಕ್ಕ ಬಂದಂಗೆ ಮಾಡಿದ್ದೆ. ಅಮ್ಮ ಭಾರಿ ಗನಗಾಗೈತೆ ಕಣೆ ಅಂತ ಅಂದಿತ್ತು. ಮಾಡ್ಲಾ ಅಂತ ಅಂದೆ. ಓ ಮಾಡು, ನಿನ್ನ ಅಣ್ಣ ಏನು ಬಾಯಿ ಚಪ್ಪರಿಸ್ತಾ ಇದ್ದಾರೆ ಅಂತಿಲ್ಲ. ಮನೆ ಊಟ ತಿಂದು ಬೇಜಾರಾಗಿದೆ ಅಂತ ಅದಾರೆ, ಮಾಡಿ ಮರೈತಿ ಪಲಾವು ಅಂತ ಅಂದರು. ಹಂಗಾಗಿ ಪಲಾವ್ ಒಂದು ಮಾಡಿದ್ದು. ಮತ್ತು ಪಲಾವ್ ಮಾಡಿದ್ಮೇಲೆ ಅನ್ನ ಸಾರಿ ಅಂತ ಬಡಿಸೋದು ಅಂತ ಸೌತೆಕಾಯಿ ಒಂದು ಸಾರು ಮಾಡಿ ಅನ್ನ ಮಾಡಿದ್ದು. ಹುಡುಗಿನೇ ಸುಮಾರು ಹೊತ್ತಾತು. ಅದಕ್ಕೆ ಮನ ಪಾಪ ಕೈ ಹಾಕಿದ್ರ. ಹಾಗಾಗಿ ಊಟ ಆಗಿದ್ದೆಲ್ಲ ಲೇಟಾ. ಸಂಜೆ ಅವ್ರು ಮಾತಾಡ್ತಾ ಕೂತ್ರ. ಹಾಗಾಗಿ ಬರೋಕ್ಕಾಗಲ್ಲ. ಹೇಳ್ದೆ ಭವ್ಯ ಕರೆದ ದರ್ಶನ ಕುಂಕುಮಕ್ಕೆ ಹೋಗೋಕ್ಕಾಗಲ್ಲ ಅಂತ ಅಂದರು. ಇನ್ನೇನು ನಾಳೆ ಹೋಗಿ ಮಾತಾಡ್ಸ್ಕೊ ಬರೋಣ ಅಂತ ಸುಮ್ಮನೆ ಅದೇ. ಓ ಹೌದಾ, ನಾನು ಬೆಳ್ಳಿಗೂ ಫೋನ್ ಮಾಡಿದ್ನಾ, ವಿಡಿಯೋ ಕಾಲ್ ಮಾಡಿದ್ದೆ. ವಿಡಿಯೋ ಕಾಲ್ ಅದು ಹೇಳಿತ್ತು ಭವ್ಯಕ್ಕ ವಿಡಿಯೋ ಕಾಲ್ ಮಾಡ್ತೀನಿ ಅಂದಿತ್ತ. ವಿಡಿಯೋ ಕಾಲ್ ಮಾಡಿದ್ದೆ. ಎಂತ ಹೇಳಲ್ಲ ಅದನ್ನ ಅಂದೆ. ನೀನು ಅಮ್ಮಗೆ ಬರೋಕ್ಕೆ ಹೇಳಿನ ಮರೈತಿ ನೋಡಿ, ಇನ್ನೂ ಇತ್ಲಾಗ ಬರಲ್ಲ, ಪುಟ್ಟಕ್ಕಿದ್ದಿದ್ರೆ ಒಂದು ಗಳಿಗೆ ಬಂದು ಹೋತಿತ್ತು ಮರೈತಿ ಅಂತ ಹೇಳಿದ್ದೆ. ಅದೇ ಅಂತ ಹೇಳಲ್ಲ. ಅದು ಹೇಳಕ್ಕೆ ಅದು ಗೊತ್ತೇ ಇಲ್ಲ ಕಣೆ. ಅದಕ್ಕೆ ನಾನು ಫೋನ್ ಮಾಡೇ ಇರಲ್ಲ. ನೆನ್ನೆ ಮಾಡಲ. ಹೌದು, ನಾನು ಇವರೆಲ್ಲ ಬಂದ್ರೆ ಒಂಚೂರು ಪುರ್ಸತ್ತಿರಲ್ಲ ಮಾಡಲ. ಅದು ಎಲ್ಲಿ ಮಾಡಲೇ ಅನ್ನ. ಅದೆಂತ ಮಾಡಿತ್ತಂತ ಮಾಡ್ತದ ಮತ್ತೆಂತದಾರ ಎಲ್ಲ ತಿರ್ಗಕ್ಕಾದ್ರೆ ಹೇಳಿ ತಿರುಗ್ತದ ಬೇಕಾದ್ರೆ. ಪಾಪ ಅದೆಂತಕ್ಕೆ ಹಂಗಂತಿರ್ರಿ. ಇಲ್ಲ ಮಾಡಿರ್ಲಂತ ಅವರಿಬ್ಬರೇ ಗಂಡ ಹೆಂಡತಿ ಎಲ್ಲ ಎಳ್ಳು ಬೆಲ್ಲ ತಂದಿದ್ರಂತೆ. ಒಳ್ಳೆ ಬೇಕ್ರಿಲ್ಲ ಎಲ್ಲ ತಂದಿದ್ರಂತೆ. ಅದೇ ತಿಂದ್ವಿ ಭವ್ಯಕ್ಕ ಅಂತ ನಾ ಅದೇ ಅಂದೆ. ಅಲ್ಲ ಅದಂತ ಕಿಟ್ಟಿಗೆ ಎಲ್ಲರ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಡಕ್ಕೆ ಹೇಳಿ ಅಂತ ಕಿಟ್ ಹುಡುಗ ಕಣೆ, ಅದು ಹೋಗಲ್ಲ. ಇಷ್ಟು ವರ್ಷ ಹೋಗಿದೆ, ಈಗ ಒಂಚೂರು ಗೊತ್ತಾಗ್ತದಲ್ಲ. ನಾ ಹೋಗಲ್ಲ ಅಮ್ಮ, ಅದೆಲ್ಲ ಹುಡುಗಿಯರು ಹೋಗೋದು ಅಂತ ಮರೈತಿ, ಹೋಗ್ಲಾ ಅಂತ ಅನ್ನ. ಅದಕ್ಕೆ ಹ್ಞೂ ನೋಡಿ ಹೆಣ್ಮಕ್ಳಿದ್ರೆ ಗನಾಗ್ತದೆ ಅಂತ ಅದಕ್ಕೆ ಅಂದೆ ಬೇಗ
ಒಂದು ಬಾಳೆ ಮಾಡ್ಕ, ಅವಾಗ ಸಂಕ್ರಾಂತಿಗೆ ಎಲ್ಬಿರ ಕಳಿಸ್ಬೋದ ಅಂತ ಅಂದೆ. ನಿಮ್ದೊಂದು ಅಂತ ಅಂತು. ಅವಾಗ ಅಪ್ಪಂತ ಮಾತೆಲ್ಲ ಎಲ್ಲಿ ಕೇಳ್ತದೆ, ಅದ್ರ ಕತೆ ಬಿಡತ್ಲಾಗ ನಾ ಬಿಟ್ಟು ಹಾಕಿನ, ಅದನ್ನ ತಲೆಗೆ ಹಾಕೊಳಕ್ ಹೋಗಲ್ಲ. ಮತ್ತೆ ವರುಣ್ ಅಣ್ಣನ ಹೆಂಡತಿ ಎಲ್ಲ ಆರಾಮದಾರಂತ? ಆರಾಮೆ ಅಂತ. ಅದೊಂಥರ ಸೋಮಾರಿ ಹಿಂಗ್ಸ್ಕಣೆ ಮಾತ್ರ. ಬಾಲೆನು ಪೂರ್ತಿ ಇವರೇ ನೋಡ್ಕೊಳದ. ಈಗೊಂದು ಈಗ ಪ್ರೆಗ್ನೆಂಟ್ ಬೇರೆ ಅಲ್ಲ, ಒಂಥರ ವಾಂತಿ ಬರಂಗೆ ಆಗ್ತದಂತೆ, ವಾಂತಿ ಮಾಡೋದಂತೆ ಮಲ್ಗೋದಂತೆ, ವಾಂತಿ ಮಾಡೋದಂತೆ ಮಲ್ಗೋದಂತೆ. ಅದಕ್ಕೆ ಅದೇ ಹೇಳೋದಲ್ಲ, ಹಿಂಗೆ ಮಾಡಿದ್ರೆ ಇವು ಅಂತದೆ ಮರೇತಿ, ನಂಗೂ ವಯಸ್ಸಾಗಷ್ಟಾಗಿದೆ, ಸಾಕಾಗೋತದ ಮರೇತಿ ಅಂತ ಬೇಜಾರು ಮಾಡ್ತಿದ್ರು. ಒಂದು ಉಪ್ಪಿನ ಹಣಿ ಕೆಲಸ ಮಾಡಲ್ಲಂತೆ ಕಣೆ, ಅತ್ಲಾಗಿಂದ ಇತ್ಲಾಗ ತಟ್ಟೆ ಎತ್ತಿಡಲ್ಲಂತೆ, ಸುಸ್ತು 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 ಅನ್ನೋದಂತೆ. ಮೊದಲೆಲ್ಲಾರು ಅವನು ವರುಣ ಒಂಚೆ ಹೆದರ್ಸಾನಂತೆ, ಈ ವರುಣನೇ ಅಂತ ಹೇಳಲ್ಲಂತ. ಹೋಗ್ಲಿ ಬಿಡೆ ಅಮ್ಮ, ನೀನೇ ಮಾಡೆ ಅಂತಾನಂತೆ. ಎಂತ ಗತಿ ಸಾಯೋದೆ ಲಕ್ಷ್ಮಿ, ನಂಗೇನು ವಯಸ್ಸು ಕೂಡ ಬರ್ತದೇನೋ ಅಂತ ಅದಕ್ಕೆ ಬೇಜಾರು ಮಾಡ್ತಿದ್ರು. ಎಂತ ಮಾಡೋಕ್ಕಾಗಲ್ಲ, ನಿಮ್ಮ ಕೈಯಲ್ಲಿ ಆದಷ್ಟು ದಿನ ಆದಷ್ಟು ಮಾಡಿ, ಬಾಯಲ್ಲೊಂದು ಅಕ್ಷರ ಮಾತಾಡಕ್ಕೆ ಹೋಗಬೇಡಿ, ಆಮೇಲೆ ಎಲ್ಲ ತಾನಕ್ಕೆ ಸರಿ ಆಗ್ತದೆ ಅಂತ ಅಂದೆ. ಎಂತದ ಪಾಪ, ಸುಸ್ತಾಗ್ತದೆ ಏನೋ ಕಣ್ರಿ, ವಾಂತಿ ಭಾರಿ ಆಗೋರಿಗೆ ಮಾತ್ರ ಪಾಪ ಸುಸ್ತಾಗ್ತದಲ್ಲ. ಅಲ್ಲ ಸುಸ್ತಾಗ್ತದ ಮರೇತಿ, ಹೌದು ನಾವೇನಿಲ್ಲ ಅಂತ ಹೇಳಲ್ಲ, ಗೊತ್ತಲ್ಲ ನಮಗೂ ಎಲ್ಲ. ತೀರ ಏನು ಕೆಲಸ ಮಾಡದೇ ಇರೋಷ್ಟ. ಈ ಕೆಲವೊಬ್ಬೊಬ್ಬರೆಲ್ಲ ಪಾಟೆ ಬದಿಯೆಲ್ಲ ಇರೋರೆಲ್ಲ ಅವ್ರಿಗೆ ಗಂಡ ಹೆಂಡತಿ ಇರ್ತಾರಲ್ಲನೆ, ಎಲ್ಲ ಮಾಡ್ಕೊಂಡಿರಲ್ಲನೆ, ಬಾಲೆನು ಸಾಕೊಂಡು ನೋಡ್ಕೊಂಡು ಮಾಡಲ್ಲಲ್ಲ. ಬೇರೆ ಯಾರು ಬೇಡ, ನಮ್ಮ ಸರ್ಸು ಯಾರು ಎರಡನೇ ಬಾಣ್ತಂದಲ್ಲ, ಅದು ಎಷ್ಟು ಎಲ್ಲ ಬೇಗ ಹೆಂಗೆ ಗೊತ್ತಾ, ಈ ಹುಡುಗಿ ಸಾಲಿಗೆ ಓದಿತ್ತ ದೊಡ್ಡದು, ಎರಡನೇದ್ರಲ್ಲಿ ಸುಮಾರು ದಿನ ಬೆಂಗಳೂರಲ್ಲೇ ಇತ್ತಲ್ಲನೆ. ಆಮೇಲೆ ನಾವಿಲ್ಲಿ ಕರ್ಕೊ ಬಂದಿ, ಸೀಮಂತ ಮಾಡಿ ಎಷ್ಟು 7.5-8 ತಿಂಗಳ ಮೇಲೆ ಕರ್ಕೊ ಬಂದಿದ್ದಲ್ಲನೆ. ಎಲ್ಲ ಮಾಡ್ಕೊಂಡಿತ್ತಲೆ ಸರ್ಸು. ಮಾಡೋರು ಮಾಡ್ತಾರೆ, ಮಾಡೋದ್ರಿಂದ ಮಾಡಲ್ಲ ಅಷ್ಟೆ, ಎಂತ ಮಾಡೋಕ್ಕಾಗಲ್ಲ. ಅದಕ್ಕೆ ಮತ್ಲಾಗ ಒಂದು 4 ದಿನ ವಿದ್ಯಾಕರ್ ಮನೆಗೆ ಹೋಗ್ಬರ್ಬೋದಿತ್ತು. ಅಲ್ಲಿ ಇನ್ನೊಂಥರ ನರ್ಕ ಕಣೆ. ಆ ವಿದ್ಯೆನ ಗಂಡ ಒಂಥರ ಜುಗ್ಗ ಅಂದರೆ ಜುಗ್ಗ, ಮತ್ತು ಬೇರೆ ವಿಷಯದಲ್ಲೆಲ್ಲ ಒಳ್ಳೆ ಮನ್ಸನೇ, ಅದೇನಿಲ್ಲ ಅನ್ನಲ್ಲ. ಜುಗ್ಗ ಅಂದರೆ ಜುಗ್ಗ ಕಣೆ. ನಮ್ಮ ಪುಟ್ಟಕ್ಕನ ಹತ್ರ ನೀ ಕತೆ ಕೇಳಲ್ಲ, ಒಂದು ವಾರ ಇತ್ತಲ್ಲ ಹೇಳ್ತದೆ ಅದು ವಿದ್ಯಾ ಒಂಚೂರು ಮನೆ ವಿಷಯ ಎಲ್ಲ ಬಿಟ್ಕೊಡಲ್ಲ, ಅದು ಭಾರಿ ಗುಟ್ಟು ಮಾಡೋದು. ಅದಕ್ಕೆಮ್ಮನೂ ಎಲ್ಲ ಸುಮಾರು ವರ್ಷ ನಮ್ಮ ಹತ್ರ ಅಂತ ಹೇಳಿರಲ್ಲ, ಅದಕ್ಕೆಮ್ಮಿಗೆಲ್ಲ ಗೊತ್ತಿತ್ತು. ವಿದ್ಯಾ ಅದಕ್ಕೆಮ್ಮನ ಹತ್ರ ಹೇಳ್ತದೆ ಎಲ್ಲ. ಆಮೇಲೆ ಅದಕ್ಕೆ ಒಂದಿನ ನನ್ನ ಹತ್ರ ಯಾವತ್ತೋ ಭಾರಿ ಬೇಜಾರಾದಾಗ ಒಂದಿನ ಹೇಳಿದ್ರು, ಮತ್ತು ನಾನು ಸುಮ್ಮನಾಗಿದ್ದೆ ಅಂತ ಕೇಳಕ್ಕೆ ಹೋಗಿರಲಿಲ್ಲ. ಬಿಡತ್ಲಾಗ ಅವ್ರವ್ರ ಮನೆ ವಿಷಯ ನಂಗೆ ಅಂತಕ್ಕಂತ ಸುಮ್ಮನಾಗಿದ್ದೆ. ವಿದ್ಯೆ ಬಿಡಲ್ಲಪ್ಪ, ಬಿಟ್ಟೇ ಕೊಡಲ್ಲ ಗಂಡನ. ಪುಟ್ಟಕ್ಕೆ ಈಗ ಅಲ್ಲಿ ಹೋಗಿತ್ತಲ್ಲ, ಹಂಗಾಗಿ ಪುಟ್ಟಕ್ಕೆ ಹೇಳ್ತದೆ ಜುಗ ಅಂದರೆ ಜುಗ ಕಣಮ್ಮ ಅಂತ. ಅವರೆಲ್ಲ ಹೇಳಿದ್ಮೇಲೆ ಈಗ ನಂಗೂ ಹಿಂಗೆ ಸುಮ್ಮನೆ ನೋಡಿದ್ರೆ ಗೊತ್ತಾಗ್ತದೆ, ಭಾರಿ ಒಂಥರ ಜುಗ್ಗ. ದುಡ್ಡಿಲ್ಲ ಅಂತ ಅಲ್ಲ ಕಣೆ, ಅಡಿಕೆ ಗಿಟ್ಕೆ ಎಲ್ಲ ಘನಾಗತ್ತದೆ. ಅವ್ರ ಆಗಿನ ಕಾಲದಲ್ಲೇ ಅವ್ರ ಸೆಟ್ಲ್ಮೆಂಟ್ ಹೇಳೋರೆ ಹೇಳಿದರು, ದೊಡ್ಡ ಮನೆ ಅಂತಾನೆ ಅವ್ರ ಮನೆ ಇದೊಂಥರ ಫೇಮಸ್ ಕಣೆ. ದೊಡ್ಡ ಮನೆ ಎಲ್ಲ, ಅವ್ರು ಅಡಿಕೆ ಗಿಟ್ಕೆ ಎಲ್ಲ ಘನಾಗ ಅದನ್ನೇ ನೋಡ್ಕೊಟ್ಟಿದ್ದಲ್ಲ. ಇಲ್ಲ ಹಣ ಏನು ಸುಮ್ಮನೆ ಸಂಬಂಧ ಮಾಡ್ತಾರ, ಮನ್ಸಿಗೆ ಒಂಥರ ಜುಗ್ತಾನ. ಆ ದುಡ್ಡಿಟ್ಟು ಎಂತ ಮಾಡ್ತದೋ ಏನೋ ಗೊತ್ತಿಲ್ಲ ನೋಡು. ಹಾಗಾಗಿ ಅದಕ್ಕೆ ಮನೆ ಹೋಗಲ್ಲ. ಹೋದರೂ 1 ದಿನ 2 ದಿನ 3ನೇ ದಿನಕ್ಕೆ ಕಿಸ ಅನ್ನೋಕ್ಕೆ ಶುರು ಮಾಡೋದಂತೆ ಕಣೆ. ಆ ಯಪ್ಪಂದೊಂಥರ ಆ ವಿದ್ಯೆ ಆಗಿದ್ದಕ್ಕೆ ಅದೇ ಆ ಯಪ್ಪನ ಜೊತೆ ಅದೇ ಪುಟ್ಟಕ್ಕೆ ಹೇಳೋದು, ಇನ್ನು ಯಾರಾಗಿದ್ರು ಅಮ್ಮ ಆ ಯಪ್ಪನ ಜೊತೆ ಇರೋಕ್ಕಾಗಲ್ಲ ಕಣೆ ಅಂತ ಏನೋ 1000 ಕತೆ ಹೇಳ್ತದೆ. ಅವ್ರ ಮನೆಗೆಲ್ಲ ಅರ್ಧ ಪ್ಲೇಟ್ ಗೋಬಿ ಮಂಚೂರಿ ತರೋದು ಕಣೆ ಅಮ್ಮ ಅಂತ ಎಂತೆಲ್ಲ ಹೇಳ್ತಿರ್ತದೆ. ಒಬ್ಬೊಬ್ರು ಹಂಗಿರ್ತಾರೆ ಕಣ್ರಿ ಲಕ್ಷ್ಮಕ್ಕ. ನಮಗೆ ನೋಡೋರಿಗೆ ಸುಲಭ ಅನಿಸ್ತದೆ, ಅಲ್ಲಿ ಅನುಭವಿಸೋರಿಗೆ ಭಾರಿ ಕಷ್ಟ. ಬೇರೆ ಯಾರು ಬೇಡ, ನಮ್ಮ ದೊಡ್ಡಪ್ಪನ ಮಗಳು ಅಂದ್ಕೊಟ್ಟಲ್ಲೂ ಹಾಗೆ, ಆಯಪ್ಪನೂ ಹಾಗೆ ಆಸ್ತಿ ಎಲ್ಲ ಘನಾಗದೆ. ಮತ್ತು ಅವ್ನು ಗೌರ್ಮೆಂಟ್ ಕೆಲಸದಲ್ಲಿ ಇದ್ರೆ ಅವಾಗ, ಈಗ ಅವಾಗೇನೋ ಹುಷಾರಿರಲ್ಲ, ಹಂಗಾಗಿ ಬಿಡ್ತಾರೆ ಕೆಲಸ, ವಾಲಂಟಿಯರ್ ರಿಟೈರ್ಮೆಂಟ್ ತಗೋತಾರೆ ಅಂತಿದ್ರಪ್ಪ. ಅಂಥದ್ದು ನಾನು ಕೇಳಕ್ಕೆ ಹೋಗಲ್ಲ, ನಮ್ಮ ಮನೇಲಿ ಅಮ್ಮನೇ ಅಂಥದ್ದು ಹೇಳಲ್ಲ. ಅದು ಬಂದ್ಕೊಂಡು ನಮ್ಮ ಮನೇಲೇ ನಮ್ಮ ಅಮ್ಮನ ಜೊತೆ ಅದು ಅವಾಗಿಂದ ಕ್ಲೋಸಾ, ಕಣ್ಣೀರು ಹಾಕೋದು ಭಾರಿ ಜುಗ್ತಾನ ಅಂತ ಆಯಪ್ಪಂದು. ನೋಡ್ಯಾರ ಕಣ್ಣಿಗೇನೋ ವಾ ಎಷ್ಟು ಚಂದ ಅದಾರೆ ಅಂತ. ಇಬ್ಬರು ಕೈಯಲ್ಲಿ ಇರೋದು ಕಷ್ಟನೇ.